ಇತ್ತೀಚೆಗೆ ತಾನೇ ಅನಾರೋಗ್ಯದ ನಿಮಿತ್ತ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾಗಿದ್ದರು. ಇಂದು ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಹಾಗೂ ಪರಶುರಾಮಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶಾಸಕ ಟಿ ರಘುಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಡಿ ಸುಧಾಕರ್ ಅವರ ನುಡಿನಮನ ಕಾರ್ಯಕ್ರಮವನ್ನು ನಗರದ ಶಾಸಕರ ಭವನದ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿ ಅವರು ಅಧ್ಯಕ್ಷೀಯ ಭಾಷಣ ಮಾಡುವ ವೇಳೆ ಸಚಿವ ಡಿ ಸುಧಾಕರ್ ಅವರ ನೆನೆದು ಕಣ್ಣೀರು ಸುರಿಸಿದರು. ಅವರ ಬಗ್ಗೆ ಮಾತನಾಡುತ್ತಾ ಮಾತೇ ಹೊರಡದೆ ಮೌನವಾದರು. ಈ ಕ್ಷೇತ್ರಕ್ಕೆ ಆಗ ನಾನು ಅವತ್ತಿಂದನೂ ಕೂಡ ನನಗೆ ಅವರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರು ನಮ್ಮ ಸಂಬಂಧ ಒಂದು ಸಹೋದರನ ಸಂಬಂಧ. ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮನಿದ್ರು ಕೂಡ ಭಿನ್ನಾಭಿಪ್ರಾಯ ಇರ್ತದೆ. ರಾಜಕೀಯ ಭಿನ್ನಾಭಿಪ್ರಾಯಗಳು ಇರ್ಬೋದು. 2008ರಲ್ಲಿ ನಾನೇನು ಶಾಸನ ಆಗ್ಬೇಕಂತ ಇಲ್ಲ ಬಂದೆ. ಅವತ್ತಿನಿಂದನೂ ಕೂಡ ನಮ್ಮ ಬಾಬು ರೆಡ್ಡಿ ನನ್ನ ಜೊತೆನೆ ಇದ್ದಾನೆ. ಅವತ್ತಿನಿಂದನೂ ಕೂಡ ಇದುವರೆಗೂ ಶಾಸಕರಾಗಿದ್ರು. ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ಬಯಸಿದಾಗ ಅವರ ಸಪೋರ್ಟು ನಮ್ಗೆ ಬೇಕು ಅಂತ ಹೇಳಿ, ಯಾಕಂದ್ರೆ ನಮ್ಮ ದಿವಂಗತ ಅಶ್ವಥ್ ರೆಡ್ಡಿ ಅವರು ನಿಮ್ಗೆಲ್ಲ ಗೊತ್ತಿದೆ, ಜಗಳೂರು ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂಥವ್ರು. ಅವ್ರ ಜೊತೆ ಒಡಗೂಡಿ ಅವ್ರನ್ನ ಭೇಟಿಯಾಗೋದಕ್ಕೆ ನಾಗನಟ್ಟಿ ಜಾತ್ರೆ, ತಿಪ್ಪೇರುದ್ರ ಸ್ವಾಮಿ ಜಾತ್ರೆ, ಇಲ್ಲಿ ಗುಂಡಪ್ಪ ಶ್ರೀನಿವಾಸ್ ಅಂತ ನಮ್ಮ ಶ್ರೀನಿವಾಸ್ ಇಲ್ಲ, ನಮ್ಮ ಶ್ರೀನಿವಾಸ್ ಜೊತೆ ಸೇರಿ ಅವರನ್ನ ಭೇಟಿಯಾಗಕ್ಕೆ ಇಲ್ಲಿ ಚಳ್ಳಕೆರೆಗೆ ಬಂದ್ವಿ. ಆಮೇಲೆ ಹಿರಿಯೂರಿಗೆ ಹೋದ್ವಿ. ಆಮೇಲೆ ಚಿತ್ರದುರ್ಗದಲ್ಲಿ ಸಿಕ್ಕಿದ್ರು. ಅವತ್ತು ಅವರ ಮೊದಲನೇ ಭೇಟಿ. ಅವತ್ತಿನಿಂದ ಹಿಡಿದು ಇನ್ನು ಮೊನ್ನೆ ನಿಧನವಂತರವರು 9ನೇ ತಾರೀಕು ರಾತ್ರಿ ಅಲ್ಲಿವರೆಗೂ ಕೂಡ ಅವ್ರ ಜೊತೆ ನಮ್ದು ಒಡನಾಟ, ಅವ್ರ ಜೊತೆನೆ ಇದ್ದಂಥದ್ದು. ರಾಜಕೀಯದಲ್ಲಿ ಈಗಾಗಲೇ ಅವರು 4 ಬಾರಿ ಶಾಸಕರಾಗ್ತಾರೆ. ಚಳ್ಳಕೆರೆನಲ್ಲಿ 1 ಬಾರಿ, ಹಿರಿಯೂರಲ್ಲಿ 3 ಬಾರಿ ಶಾಸಕರಾಗಿ ಈ ಕರ್ನಾಟಕ ರಾಜ್ಯವನ್ನ 2 ಬಾರಿ ಸಚಿವರಾಗಿ ಪ್ರತಿನಿಧಿಸ್ತಾರೆ. ಖಂಡಿತವಾಗ್ಲೂ ಈಗಾಗಲೇ ಎಲ್ಲರೂ ಹೇಳಿದ್ರು, ಆಂಜನೇಯಣ್ಣವ್ರು ಹೇಳಿದ್ರು, ಜೊತೆಗೆ ಬೇರೆ ಎಲ್ಲ ಬೇಕು, ಆದರೆ ಜಾತಿ